ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. 78ನೇ ಕ್ಯಾನ್ ಫಿಲ್ಮ್ ಫೆಸ್ಟಿವಲ್. ಈ ಉತ್ಸವ ಫ್ರಾನ್ಸ್ನ ಫ್ರೆಂಚ್ ರಿವೇರಿಯಾದ ಕ್ಯಾನ್ ನಗರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಮೊದಲ ದಿನದಿಂದ ಇಲ್ಲಿಯವರೆಗೂ ಹಲವಾರು ಸೆಲೆಬ್ರಿಟಿಗಳು ರೆಡ್ ಕಾರ್ಪೆಟ್ನಲ್ಲಿ ಮಿಂಚಿದ್ದಾರೆ. ಜೊತೆಗೆ ಒಂದಷ್ಟು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ತಮ್ಮ ಸಂಸ್ಕೃತಿಯನ್ನು ಪ್ರಪಂಚದ ಮುಂದೆ ಸಾರಿದ್ದಾರೆ. ಹಾಗಿದ್ರೆ ಬನ್ನಿ, ಕ್ಯಾನ್ ಫೆಸ್ಟಿವಲ್ 2025ರ ಹೈಲೈಟ್ಸ್ ನೋಡ್ಕೊಂಡು ಬರೋಣ. ಮೊದಲಿಗೆ ನಮ್ಮ ಭಾರತೀಯ ನಟಿಯರು ಕ್ಯಾನ್ನಲ್ಲಿ ಹೇಗೆಲ್ಲ ಮಿಂಚಿದ್ರು ಅನ್ನೋದನ್ನ ನೋಡೋಣ. ಕರ್ನಾಟಕ ಮೂಲದ ಬಾಲಿವುಡ್ ಸ್ಟಾರ್ ನಟಿ ಐಶ್ವರ್ಯ ರೈ ಅವರು ಸೀರೆ ಧರಿಸಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ರು. ಹಣೆಗೆ ಸಿಂಧೂರ ಇಟ್ಕೊಂಡು ಚಿತ್ರೋತ್ಸವದಲ್ಲಿ ಎಲ್ಲರ ಗಮನ ಸೆಳೆಯುವ ಮೂಲಕ ಭಾರತದ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಪಂಚವೇ ಮಾತನಾಡೋ ಹಾಗೆ ಅವರ ಲುಕ್ ಕಾಣ್ತಿತ್ತು. ಸುಮಾರು ವರ್ಷಗಳಿಂದ ಈ ಪ್ರತಿಷ್ಠಿತ ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಟಿ ಐಶ್ವರ್ಯ ರೈ ಅವರು ವಿಭಿನ್ನ ಉಡುಪುಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ಆದರೆ ಈ ಬಾರಿ ಭಾರತದ ಸಂಪ್ರದಾಯದಂತೆ ಸೀರೆಯುಟ್ಟು ಎಲ್ಲರ ಗಮನ ಸೆಳೆದಿದ್ದಾರೆ. ಐಶ್ವರ್ಯ ರೈ ಅವರು ಮನೀಶ್ ಮೆಹ್ಲೋತ್ರಾ ಡಿಸೈನ್ ಮಾಡಿದ್ದ ಜ್ಯುವೆಲರಿಗಳನ್ನ ಧರಿಸಿದ್ರು. ಅಲ್ಲದೆ ಬಿಳಿ ಬಣ್ಣದ ಸೀರೆಯಲ್ಲಿ ಹಣೆಗೆ ಸಿಂಧೂರ ಇಟ್ಟು ಕಾಣಿಸಿಕೊಂಡಿರೋದು ಪ್ರಮುಖವಾಗಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇತ್ತು. ಇನ್ನು ಐಶ್ವರ್ಯ ಅವರ ದಾಂಪತ್ಯ ಜೀವನದ ಕುರಿತು ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಿತ್ತು. ಆದರೆ ಉತ್ತರ ಭಾರತದ ಸಂಪ್ರದಾಯದಂತೆ ಹಣೆಗೆ ಕೆಂಪು ಬಣ್ಣದ ಸಿಂಧೂರ ಇಟ್ಟು ಗಂಡನಿಗೆ ಹತ್ತಿರ ಇರೋದಾಗಿ ಉತ್ತರ ಕೂಡ ಕೊಟ್ಟಂತೆ ಅವರು ಕಾಣಿಸಿಕೊಂಡಿದ್ದಾರೆ. ಇದೀಗ ಐಶ್ವರ್ಯ ರೈ ಅವರ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲೆಬ್ಬಿಸಿದೆ. ಇದರ ಬೆನ್ನಲ್ಲೇ ಐಶ್ವರ್ಯ ರೈ ಭಗವದ್ಗೀತೆ ಶ್ಲೋಕ ಇರೋ ಗೌನ್ ಕೂಡ ಹಾಕೊಂಡು ಕಂಗೊಳಿಸಿದ್ರು. ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಐಶ್ವರ್ಯ ರೈ ಕಪ್ಪು ಬಣ್ಣದ ಉಡುಗೆಯಲ್ಲಿ ಮಿಂಚಿದ್ದಾರೆ. ಎರಡನೇ ದಿನ ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕಿದ್ರು. ಅವರು ಧರಿಸಿದ್ದ ಉಡುಗೆಯಲ್ಲಿದ್ದ ಭಗವದ್ಗೀತೆಯ ಶ್ಲೋಕ ಎಲ್ಲರ ಗಮನ ಸೆಳೆದಿದೆ. ಕಪ್ಪು ಗೌನ್ ಜೊತೆ ಧರಿಸಿದ್ದ ಶಾಲಿನ ಮೇಲೆ ಶ್ಲೋಕ ಬರೆಯಲಾಗಿತ್ತು. ಭಾರತೀಯ ಸಂಸ್ಕೃತಿಯನ್ನ ನಟಿ ಪ್ರತಿನಿಧಿಸಿರುವ ರೀತಿ ಕಂಡು ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊದಲ ಬಾರಿಗೆ ಕ್ಯಾನ್ ಚಲನಚಿತ್ರೋತ್ಸವದಲ್ಲಿ ನಟಿ ಆಲಿಯಾ ಭಟ್ ಎಂಟ್ರಿ ಕೊಟ್ಟಿದ್ರು. ಶಿಯಾಪೆರೆಲಿ ಡಿಸೈನರ್ ಗೌನ್ನಲ್ಲಿ ಆಲಿಯಾ ಕಾಣಿಸಿಕೊಂಡ್ರು. ಲಾರಿಯಲ್ ಪ್ಯಾರಿಸ್ನ ಲೈಟ್ಸ್ ಆಫ್ ವುಮೆನ್ ವರ್ತ್ ಕಾರ್ಯಕ್ರಮಕ್ಕಾಗಿ ಅವರು ಅರ್ಮಾನಿ ಪ್ರೈವ್ ಗೌನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರು. ಆದರೆ ಅವರ ಈ ಲುಕ್ ಕಂಡ ನೆಟ್ಟಿಗರು ಆಲಿಯಾ ಮತ್ತೆ ಪ್ರೆಗ್ನೆಂಟ್ ಅಂತೆ ಅಂತ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಅವರು ಕಿವಿ ಹಿಂದೆ ಇಟ್ಟಿದ್ದ ದೃಷ್ಟಿಬೊಟ್ಟು ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಕ್ಯಾನ್ 2025 ರೆಡ್ ಕಾರ್ಪೆಟ್ನಲ್ಲಿ ಊರ್ವಶಿ ರೌಟೇಲಾ ವಿಶಿಷ್ಟ ಉಡುಪಿನಲ್ಲಿ ಕಾಣಿಸಿಕೊಂಡಿದ್ರು. ಅವರು 4 ಲಕ್ಷ ಮೌಲ್ಯದ ಗಿಳಿ ವಿನ್ಯಾಸದ ಕ್ರಿಸ್ಟಲ್ ಬ್ಯಾಗ್ ಹಿಡಿದಿದ್ರು. ಇನ್ನು ಅವರ ಈ ಬ್ಯಾಗ್ ಎಲ್ಲರ ಗಮನ ಸೆಳೀತು. ಫಿಶ್ ಕಟ್ ಆಫ್ ಶೋಲ್ಡರ್ ಡ್ರೆಸ್ ಅವರು ಧರಿಸಿದ್ರು. ಇದರ ಹಿಂಭಾಗದಲ್ಲಿ ನೆಟ್ನ ಫ್ಲೈಯರ್ಸ್ ಇತ್ತು. ಅವರು ಡ್ರಾಮ್ಯಾಟಿಕ್ ಹೇರ್ ಸ್ಟೈಲ್ ಮತ್ತು ವರ್ಣರಂಜಿತ ಕ್ರಿಸ್ಟಲ್ ಟಿಯಾರಾ ಧರಿಸಿದ್ರು. ಡ್ರೆಸ್ಗೆ ಹೊಂದಿಕೆಯಾಗೋ ತರ ಕ್ರಿಸ್ಟಲ್ ಕಿವಿಯೋಲೆಗಳನ್ನು ಸಹ ಧರಿಸಿದ್ರು. ಇನ್ನು ಕನ್ನಡದ ನಟಿ ದಿಶಾ ಮದನ್ ಕಾಂಜೀವರಂ ರೇಷ್ಮೆ ಸೀರೆ ಮತ್ತು ಆಭರಣಗಳನ್ನ ಧರಿಸಿ ದಕ್ಷಿಣ ಭಾರತದ ಪರಂಪರೆಯನ್ನ ಸಾರಿದ್ದಾರೆ. ಗೌನ್, ಶೋಲ್ಡರ್ಲೆಸ್, ಬ್ಯಾಕ್ಲೆಸ್ ಕಟ್ಔಟ್ ಡ್ರೆಸ್, ಕೋರ್ಸೆಟ್ ಕಟ್ಔಟ್, ಡಿಸೈನರ್ ವೇರ್, ಜಂಪ್ ಸೂಟ್ ಧಾರಿಗಳೇ ಎಲ್ಲೆಡೆ ಕಾಣಿಸುವ ಅಪ್ಪಟ ವೆಸ್ಟರ್ನ್ ಮಯ ಕ್ಯಾನ್ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಈ ಬಾರಿ ಭಾರತದ ಸಾಂಪ್ರದಾಯಿಕ ಉಡುಪು ಸೀರೆ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಅಲ್ಲಿಗೆ ಭೇಟಿ ನೀಡಿದ್ದ ಕನ್ನಡ ಕಿರುತೆರೆ ನಟಿ ಲಕ್ಷ್ಮೀ ನಿವಾಸ ಸೀರಿಯಲ್ ಖ್ಯಾತಿಯ ದಿಶಾ ಮದನ್ ಇತರ ಸೆಲೆಬ್ರಿಟಿಗಳಿಗಿಂತ ಭಿನ್ನವಾಗಿ ತಮ್ಮ ನೆಲದ ಅಸ್ಮಿತೆ ಸಾರುವ ಪ್ರಯತ್ನವಾಗಿ ಕೆಂಪು ಬಣ್ಣದ ಶುದ್ಧ ಚಿನ್ನದ ಝರಿಯ ಕಾಂಚೀವರಂ ಸೀರೆಯನ್ನ ಕಂಟೆಂಪರರಿ ಶೈಲಿಯಲ್ಲಿ ಧರಿಸಿ ಚಂದನದ ಗೊಂಬೆಯಂತೆ ಕಂಗೊಳಿಸಿದ್ದಾರೆ. ಕ್ಯಾನ್ ಅಂಗಳದಲ್ಲಿ ವಾಕ್ ಮಾಡುವಾಗ ನಾನು ಕೇವಲ ಲುಕ್ಗಿಂತ ಸೀರೆ ಎಂಬ 6 ಗಜಗಳಲ್ಲಿ ನನ್ನ ತಾಯಿಯ ಪ್ರೀತಿ, ನನ್ನ ಕುಟುಂಬದ ಪರಂಪರೆ ಮತ್ತು ಪೀಳಿಗೆಗಳ ಶಕ್ತಿಯನ್ನ ಪ್ರಸ್ತುತಗೊಳಿಸಿದ್ದೀನಿ ಅಂತ ದಿಶಾ ಹೇಳ್ಕೊಂಡಿದ್ದಾರೆ.
ಕಪ್ಪು ಮತ್ತು ಚಿನ್ನದ ಆಫ್ ಶೋಲ್ಡರ್ ಗೌನ್ನಲ್ಲಿ ಹಾಲಿವುಡ್ ನಟಿ ಮತ್ತು ಮಾಡೆಲ್ ಈವಾ ಲಾಂಗೋರಿಯಾ ಕೂಡ ಕಾಣಿಸಿಕೊಂಡ್ರು. ರೆಡ್ ಕಾರ್ಪೆಟ್ನಲ್ಲಿ ಈವಾ ಅವರ ಲುಕ್ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. ಇನ್ನು ಕಳೆದ ಬಾರಿ ಕ್ಯಾನ್ನಲ್ಲಿ ಸಖತ್ ಸದ್ದು ಮಾಡಿದ ನ್ಯಾನ್ಸಿ ತ್ಯಾಗಿ ಈ ಸಲವೂ ಕೂಡ ಅದ್ಭುತವಾಗಿ ಕಾಣಿಸಿಕೊಂಡಿದ್ರು. ಖುದ್ದು ಡಿಸೈನರ್ ಆಗಿರುವ ನ್ಯಾನ್ಸಿ ತಮ್ಮ ಬಟ್ಟೆಯನ್ನ ತಾವೇ ರೆಡಿ ಮಾಡಿಕೊಳ್ತಾರೆ. ಆ್ಯಂಡ್ ನ್ಯಾನ್ಸಿ ಸೆಲ್ಫ್ ಡಿಸೈನ್ ಫೇಮಸ್. ಆದರೆ ಈ ಸಲ ನ್ಯಾನ್ಸಿ ಮೇಲೆ ಆರೋಪವೊಂದು ಕೇಳಿ ಬಂದಿದ್ದು, ಈಕೆ ತೊಟ್ಟಿದ್ದ ಉಡುಪು ಮುಂಬೈ ಅಂಗಡಿಯಲ್ಲಿ ಖರೀದಿಸಿದ್ದಂತೆ. ಈ ಬಗ್ಗೆ ನ್ಯಾನ್ಸಿಯೇ ಈಗ ಕ್ಲಾರಿಫಿಕೇಶನ್ ಕೊಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.